ಸ್ಯಾಂಡಲ್ವುಡ್ ಕ್ವೀನ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇರುವಂತದ್ದು. ನಟಿ ರಮ್ಯಾ ಪರ ಒಳ್ಳೆ ಹುಡುಗ ಬ್ಯಾಟಿಂಗ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಇದೀಗ ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅಂತ ಇದೀಗ ಬ್ಯಾಟಿಂಗ್ ಅನ್ನ ಶುರು ಮಾಡ್ಕೊಂಡಿರುವಂತದ್ದು ಒಳ್ಳೆ ಹುಡುಗ ಪ್ರಥಮ್. ಸ್ಯಾಂಡಲ್ವುಡ್ ಕ್ವೀನ್ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಜೋರಾಗಿ ನಡೀತಾ ಇದೆ. ಮೌನವಾಗಿರುವ ಕಲಾವಿದರಿಗೆ ಟಾಂಗ್ ಕೊಟ್ಟಂತಾಗಿದೆ. ಇದೀಗ ಒಳ್ಳೆ ಹುಡುಗ ಪ್ರಥಮ್ ಮಾಡಿರುವಂತಹ ಪೋಸ್ಟ್. ಸ್ಯಾಂಡಲ್ವುಡ್ ಕ್ವೀನ್ ಮೋಹಕ ತಾರೆ ರಮ್ಯಾ ಇದೀಗ ದರ್ಶನ್ ಫ್ಯಾನ್ಸ್ ವಿರುದ್ಧವಾಗಿ ಮಾತನಾಡಿದ್ರು. ಇದೀಗ ಅವರಿಗೆ ಒಳ್ಳೆ ಹುಡುಗ ಪ್ರಥಮ್ ಕೂಡ ಸಪೋರ್ಟ್ ಅನ್ನ ಮಾಡಿರುವಂತದ್ದು. ನಟಿ ರಮ್ಯಾ ಪರ ಒಳ್ಳೆ ಹುಡುಗ ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅನ್ನುವ ಸಂದೇಶವನ್ನ ಕೂಡ ಕೊಡ್ತಿದ್ದಾರೆ. ಇದೀಗ ಜಾಣ ಕಿವುಡ ಕಲಾವಿದರಿಗೆ ದೇವರು ಆಯಸ್ಸು ನೀಡಲಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ನಟ ಪ್ರಥಮ್ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತಾಗಿ ನಟ ಪ್ರಥಮ್ ಪೋಸ್ಟ್ ಅನ್ನ ಹಂಚಿಕೊಂಡಿರುವಂತದ್ದು. ಮೌನವಾಗಿರುವ ಕಲಾವಿದರಿಗೆ ಟಾಂಗ್ ಕೊಟ್ಟಂತಾಗಿದೆ. ಇದೀಗ ಪ್ರಥಮ್ ಹಾಕಿರುವಂತಹ ಪೋಸ್ಟ್. ಎಷ್ಟೋ ಕಲಾವಿದರು ಮೌನವಾಗಿದ್ರು ಈ ವಿಚಾರವಾಗಿ. ಇದೀಗ ಆ ಎಲ್ಲಾ ಕಲಾವಿದರಿಗೂ ಕೂಡ ಟಾಂಗ್ ಕೊಟ್ಟಂತಾಗಿರುವಂತದ್ದು. ನಟಿ ರಮ್ಯಾ ಪರವಾಗಿ ಒಳ್ಳೆ ಹುಡುಗ ಪ್ರಥಮ್ ಬ್ಯಾಟ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ ಅನ್ನುವ ಸಂದೇಶವನ್ನ ಕೂಡ ಕೊಡ್ತಾ ಇರುವಂತದ್ದು. ನಟ ದರ್ಶನ್ ಅಭಿಮಾನಿಗಳ ವಿರುದ್ಧ ಕಾನೂನು ಸಮರಕ್ಕಿಳಿಯಲು ಮುಂದಾಗಿದ್ದಾರೆ. ಇದೀಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾಗೆ ಒಳ್ಳೆ ಹುಡುಗ ಪ್ರಥಮ್ ಸಾಥನ್ನ ನೀಡಲು ಮುಂದಾಗಿರುವಂತದ್ದು. ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಹಂಚಿಕೊಂಡಿದ್ದಾರೆ ಅವರು. ನಾನು ರಮ್ಯಾ ಮೇಡಮ್ ಘನತೆಗೆ ಬೆಂಬಲವನ್ನ ನೀಡ್ತೇನೆ. ಎಲ್ಲರೂ ಕೂಡ ನಟಿ ಪರ ನಿಲ್ಲೋಣ. ಈಗಲೂ ನಾವು ರಮ್ಯಾ ಅವರ ಆತ್ಮ ಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗಿರೋದಕ್ಕೆ ನಾಚಿಕೆ ಆಗ್ಬೇಕು. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಕೂಡ ಜಾಣ ಕಿವಿಡಾಗಿರುವಂತಹ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಬಾಳುವ ಆಯಸ್ಸನ್ನ ನೀಡಲಿ ಅಂತ ಪ್ರಾರ್ಥಿಸಿದ್ದಾರೆ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ರೇಣುಕಾ ಸ್ವಾಮಿ ಕುಟುಂಬದ ಪರವಾಗಿ ನಿಂತ ಕಾರಣಕ್ಕೆ ನಟಿ ರಮ್ಯಾ ಪದೇ ಪದೇ ದರ್ಶನ್ ಫ್ಯಾನ್ಸ್ ಆಕ್ರೋಶಕ್ಕೆ ಕಾರಣವಾಗ್ತಾ ಇದ್ರು. ಜೊತೆಗೆ ಡಿ ಬಾಸ್ ಅಭಿಮಾನಿಗಳು ನಿರಂತರವಾಗಿ ರಮ್ಯಾಗೆ ಸೋಷಿಯಲ್ ಮೀಡಿಯಾ ಮೂಲಕ ಅಶ್ಲೀಲ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ರು. ಇದರ ಬೆನ್ನಲ್ಲೇ ನಟಿ ಕೂಡ ದರ್ಶನ್ ಫ್ಯಾನ್ಸ್ ವಿರುದ್ಧ ಗರಂ ಆಗಿದ್ರು. ಈಗ ನಟಿ ರಮ್ಯಾ ಪರವಾಗಿ ಒಳ್ಳೆ ಹುಡುಗ ಪ್ರಥಮ್ ನಿಂತಿರೋಂಥದ್ದು. ದರ್ಶನ್ ಫ್ಯಾನ್ಸ್ ಹೆಸರಲ್ಲಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಅನ್ನ ಮಾಡಿದವ್ರಿಗೆ ಅಕೌಂಟ್ ಗಳನ್ನ ಬಹಿರಂಗಗೊಳಿಸಿದ್ರು. ರೇಣುಕಾ ಸ್ವಾಮಿ ಕಳಿಸಿದ ಸಂದೇಶಕ್ಕೂ ಡಿ ಬಾಸ್ ಕಳಿಸಿರುವಂತಹ ಸಂದೇಶಕ್ಕೂ ಕೂಡ ಯಾವುದೇ ವ್ಯತ್ಯಾಸವಿಲ್ಲ. ಇವರೆಲ್ಲ ಸ್ತ್ರೀ ದ್ವೇಷಿ ಮನೋಭಾವದವರು. ಇಂಥವರಿಂದಲೇ ಹೆಣ್ಮಕ್ಳು ದೌರ್ಜನ್ಯ ಅತ್ಯಾಚಾರಕ್ಕೆ ಒಳಗಾಗ್ತಾ ಇರೋದು ಅಂತ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ರಮ್ಯಾ ಆಕ್ರೋಶವನ್ನ ಹೊರಹಾಕಿದ್ರು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಹೆಸರು ಕೇಳಿ ಬಂದಾಗ ಅವತ್ತೂ ಕೂಡ ರಮ್ಯಾ ಮಾತನಾಡಿದ್ರು. ದರ್ಶನ್ ರಿಂದ ಈ ತಪ್ಪಾಗಿದ್ದರೆ ಕಠಿಣ ಶಿಕ್ಷೆಯೇ ಆಗಬೇಕು ಅಂತ ಪ್ರತಿಕ್ರಿಯೆಯನ್ನ ಕೂಡ ಮೊದಲ ದಿನದಿಂದಲೂ ಕೂಡ ನೀಡಿದ್ರು. ಇನ್ನು ಜಾಮೀನು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪನ್ನ ಕಾಯ್ದಿರಿಸಿದಾಗ್ಲೂ ಕೂಡ ದರ್ಶನ್ ವಿರುದ್ಧವಾಗಿಯೇ ಪೋಸ್ಟ್ ಮಾಡಿದ್ರು. ಹಾಗಾಗಿ ದರ್ಶನ್ ಫ್ಯಾನ್ಸ್ ರಮ್ಯಾ ವಿರುದ್ಧ ತಿರುಗಿ ಬಿದ್ದಿದ್ರು. ಈಗೀಗ ತೀರಾ ವೈಯಕ್ತಿಕವಾಗಿ ರಮ್ಯಾಗೆ ಟೀಕೆಯನ್ನ ಮಾಡ್ತಿದ್ದಾರೆ. ಹಾಗಾಗಿ ಇದೀಗ ಒಳ್ಳೆ ಹುಡುಗ ಪ್ರಥಮ್ ಕೂಡ ನಟಿ ರಮ್ಯಾ ಪರವಾಗಿ ನಿಂತಿರುವಂತದ್ದು. ಐ ಸ್ಟ್ಯಾಂಡ್ ವಿತ್ ರಮ್ಯಾ ಮೇಡಮ್. ಎಲ್ಲರೂ ನಟಿ ರಮ್ಯಾ ಪರ ನಿಲ್ಲೋಣ. ಇಲ್ಲದೆ ಹೋದರೆ ಕನ್ನಡ ಚಿತ್ರರಂಗವನ್ನ ಇನ್ನೂ ಕೂಡ ಭಯದಿಂದ ನೋಡ್ತಾರೆ ಪ್ರೇಕ್ಷಕರು ಅನ್ನುವ ಮೂಲಕ ನಟಿ ರಮ್ಯಾ ಪರವಾಗಿ ನಿಂತಿರುವಂತದ್ದು ಒಳ್ಳೆ ಹುಡುಗ ಪ್ರಥಮ್. ಈಗಲೂ ನಾವು ರಮ್ಯಾ ಅವರ ಆತ್ಮ ಗೌರವದ ಪರ ನಿಲ್ಲದೆ ಹೋದ್ರೆ ನಾವು ಕಲಾವಿದರಾಗಿರೋದಕ್ಕೆ ನಾಚಿಕೆ ಆಗ್ಬೇಕು ಅನ್ನುವ ಟ್ವೀಟ್ ಅನ್ನ ಎಕ್ಸ್ ಖಾತೆಯಲ್ಲಿ ಹಾಕಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗವನ್ನ ಭಯದಿಂದ ಮುಕ್ತಗೊಳಿಸೋಣ. ಇಷ್ಟೆಲ್ಲ ಆದ್ರೂ ಕೂಡ ಕೆಲವೊಂದಷ್ಟು ಕಲಾವಿದರು ಜಾಣ ಕಿವುಡರಾಗಿ ಇದ್ದಾರೆ. ಆ ಪುಣ್ಯಾತ್ಮ ಕಲಾವಿದರಿಗೆ ದೇವರು 100 ಕಾಲ ಆಯಸ್ಸು ನೀಡಲಿ ಅಂತ ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಎಕ್ಸ್ ಖಾತೆಯ ಮೂಲಕ.